ನಾವು ಕೊಡಕ್ಕೆ ಆಗಲ್ಲ ನಮ್ಮ ಕೈಯಲ್ಲಿ. ಅದು ಅವ್ನು ಕೊಡಿಸ್ತಾನೆ, ನಾವು ಕೊಡ್ತೀವಿ. ನನಗೆ ಸರಿಯಾಗಿ ಜ್ಞಾಪಕ ಇಲ್ಲ. 6-7 ವರ್ಷ ಆಗಿದೆ. ಒಂದು ಅಕ್ಕಿ ಇದೆ, ಅಕ್ಕಿ ಖಾರ ಖಾರ ಕಾಗೆಗೆ. ಮತ್ತೆ ಈಗ ಇದು ತಿನ್ನುತ್ತೆ, ಸೀಸನ್ ಅದು ತಿನ್ನುತ್ತೆ. ಅದು ನಾವು ಎದುರುತ್ತೆ, ಅದು ಎದುರ್ತಾರೆ. ಅವತ್ತು ತಿಳ್ಕೊಳ್ಳಿ, ನಾವು ಏನಾದ್ರು ಎದ್ರಿ ನಾವು ದೂರ ಹೋದ್ರೆ ಅದು ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ. ಯಾಕಂದ್ರೆ ನಾವು ಅವರಿಂದ ಬೇಕಾದಷ್ಟು ತಗೋತೀವಿ, ನಾವು ಅವ್ರಿಗೆ ಕೊಡ್ಬೇಕು ಸ್ವಲ್ಪ. ಯಾವತ್ತು ರಿಟೈರ್ಡ್ ಆಗ್ಬಾರ್ದು. ಅವ್ನು ಯಾವತ್ತು ಸತತವಾಗಿ ದುಡಿತಾ ಇರ್ಬೇಕು, ಆವಾಗ್ಲೇ ಅವನು ಜೀವಂತವಾಗಿ ಇರ್ಬೋದು. ನಿಮ್ ವಯಸ್ಸು ಈಗ ನಾನು 67, ನಾನು ಇವತ್ತು 110 ವರ್ಷ ಬಾಳ್ತೀನಿ. ನನ್ಗೆ ಅಷ್ಟೇ. ಗೌತಮ್ ಅಂತ. ಮೈಸೂರು. ನನಗೆ ಸರಿಯಾಗಿ ಜ್ಞಾಪಕ ಇಲ್ಲ. 6-7 ವರ್ಷ ಆಗಿದೆ. ಬೆಳಗ್ಗೆ ಒಂದು 9 ಗಂಟೆ. ಒಂದು ಅಕ್ಕಿ ಇದೆ, ಅಕ್ಕಿ ಖಾರ ಖಾರ ಕಾಗೆಗೆ. ಮತ್ತೆ ಈಗ ಇದು ತಿನ್ನುತ್ತೆ, ಸೀಸನ್ ಅದು ತಿನ್ನುತ್ತೆ. ಇರ್ತದೆ ಹಿಂಗೆ ನೀರು. ಈಗ ಹಾಕಲ್ಲ, ಬೇಸಿಗೆ ಟೈಮಲ್ಲಿ ನೀರು ಹಾಕ್ತೀನಿ. ಈಗ ಏನು ಒಂದು ವಾರ ಏನಾದ್ರು ಮಳೆ ಬಂದಿಲ್ಲ ಅಂದ್ರೆ ನೀರ್ ಹಾಕ್ತೀವಿ. ಸುಮ್ನೆ ನಮ್ ತಂದೆ ಹಾಕ್ತಿದ್ರು, ಜ್ಞಾಪಕ ಬಂದು ನಾನು ಇಲ್ಲ, ನಮ್ ತಂದೆ ಅವ್ರು ಬೇರೆ ಹಾಕ್ತಿದ್ರು. ಬಟ್ ನಾನು ಇಲ್ಲಿ ಬಂದ್ಮೇಲೆ ಅಯ್ಯೋ ಇಲ್ಲಿ ನೋಡೋದಿಲ್ಲ ವಾತಾವರಣ, ಆವಾಗ ಇಷ್ಟ ಆಯ್ತು ಹಾಕೋದು. ಆಮೇಲೆ ಇವ್ರದ್ದು ಸ್ವಲ್ಪ ಅದರಲ್ಲಿ ಈಗ ಆಂಟಿ ಇದಾರಲ್ಲ, ಅವ್ರದ್ದು ಸ್ವಲ್ಪ ಅವ್ರು ಹಾಕ್ತಾ ಇದ್ರು ಅವರು ಮೊದ್ಲಿಂದಾನೆ. ಅದ್ ನೋಡ್ಬಿಟ್ಟು ನನ್ಗೆ ಇಷ್ಟ ಆಯ್ತು. ಮತ್ತೆ ಎಕ್ಸ್ಪೀರಿಯನ್ಸ್ ಈಗ ನನ್ಗೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಇದು ಆಗದೆ ನಾನು ಇರಕ್ ಆಗಲ್ಲ. ಎಲ್ಲೋ ಆಚೆ ಹೋದ್ರು ನಮ್ಮ ಮಗ ಆಗ್ತಾನೆ, ನಮ್ಮ ಮೊಮ್ಮಗ ಆಗ್ತಾನೆ, ಇಲ್ಲ ಯಾರಿಗಾರು ಬೆಳೆಯವ್ರಿಗೆ ಹೇಳೋಗ್ತೀನಿ. ಒಂದ್ ದಿವಸನೂ ಮಿಸ್ ಆಗಿ, 2 ಡೇಸ್ ಮಿಸ್ ಆಗಿದೆ ಇಷ್ಟು ವರ್ಷದಲ್ಲಿ. ಅದು ಹೆಂಗೆ ಅಂದ್ರೆ ಕೆಲವು ಮದುವೆ ಬಂದ್ಬಿಡ್ತು, ಅದು ಜ್ಞಾಪಕ ಅಲ್ಲ, ಕೆಲಸದಲ್ಲಿ ನಂಗೆ ಜ್ಞಾಪಕ ಬಂದಿಲ್ಲ. ಏನಿಲ್ಲ, ನಮ್ ಕರ್ತವ್ಯ ಇದು ಆಕ್ಚುಲಿ. ಯಾಕಂದ್ರೆ ನಾವು ಅವರಿಂದ ಬೇಕಾದಷ್ಟು ತಗೋತೀವಿ, ನಾವು ಅವ್ರಿಗೆ ಕೊಡ್ಬೇಕು ಸ್ವಲ್ಪ. ಇರ್ತದೆ ಹಿಂಗೆ ನೀರು. ಈಗ ಹಾಕಲ್ಲ, ಬೇಸಿಗೆ ಟೈಮಲ್ಲಿ ನೀರ್ ಹಾಕ್ತೀನಿ. ಈಗ ಏನು ಒಂದು ವಾರ ಏನಾದ್ರು ಮಳೆ ಬಂದಿಲ್ಲ ಅಂದ್ರೆ ನೀರ್ ಹಾಕ್ತೀವಿ. ಅದು ನಾವು ಎದುರುತ್ತೆ, ಅದು ಎದುರ್ತಾರೆ. ಅವತ್ತು ತಿಳ್ಕೊಳ್ಳಿ, ನಾವು ಏನಾದ್ರು ಎದ್ರಿ ನಾವು ದೂರ ಹೋದ್ರೆ ಅದು ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ. ಅದಕ್ಕೆ ಏನ್ ಭಯ ಅಂದ್ರೆ ನಾವು ಏನೋ ಮಾಡ್ತಾ ಇದ್ದೀವಿ ಅಂತ. ನೀವು ಕಣ್ಣಿಗೆ ಕಣ್ಣು ಹಾಕಿ ಏನೂ ಮಾಡಲ್ಲ. ಕೆಲವರು ಇಲ್ಲಿ ನಮ್ಗೆ ಬಾಕ್ಬೇಡಿ ಅಂತ ಹೇಳ್ತಾರೆ, ನೆಗಡಿ ಜಾಸ್ತಿ ಆಗತ್ತೆ ಅಂತ. ನಾನ್ ಹೇಳೋದು ಏನಂದ್ರೆ, ಇಲ್ಲೇ ಊಟ ಸಿಕ್ಬಿಟ್ರೆ ಅವ್ರ ಮನೆಗೆ ಯಾಕೆ ಬರುತ್ತೆ? ಎಲ್ಲ ಈಗ ನೈಸರ್ಗಿಕ ಸಂತುಲನಕ್ಕಾಗಿ ಇಲ್ಲಿನೂ ಬೇಕು, ಇಲ್ಲಿ ಇಲ್ಲ ಅಂದ್ರೂ ಆಗಲ್ಲ. ಯಾಕಂದ್ರೆ ಇಲ್ಲಿ ಇಲ್ಲ ಅಂದ್ರೆ ಹಾವು ಇರಲ್ಲ, ಹಾವುಗೆ ಊಟ ಬೇಕಲ್ಲ. ಆದ್ರೆ ಏನಾಗುತ್ತೆ, ಕೆಲವು ನಾವು ಹಾವನ್ನ ಕಡಿತಾ ಇದೀವಿ, ಕುಡಿದ್ಬಿಟ್ಟು ಹಾಕ್ತೀವಿ. ಅದೇನ್ ಮಾಡುತ್ತೆ, ಈಗ ಅದಕ್ಕೆ ಇಲ್ಲಿ ಜಾಸ್ತಿ ಆಗ್ತಾ ಇದೆ. ಬೆಕ್ಕನ್ನ ನಾಯಿ ಬಿಡಲ್ಲ. ಇಲ್ಲಿ ಸುಮಾರು ವರ್ಷಕ್ಕೆ 10-20 ಬೆಕ್ಕು ಸಾಯತ್ತೆ ಈ ನಾಯಿಗಳಲ್ಲಿ. ಇರುವೆಗೂ ಊಟ ಬೇಕಲ್ಲ, ಅದರಿಂದ ನಮ್ ಭೂಮಿ ಬೆಳವಣಿಗೆ ಜಾಸ್ತಿ ಬರುತ್ತೆ. ಇರುವೆಗೆ ಮಾಮೂಲಿ ಸೂಜಿ, ಆಮೇಲೆ ಸಕ್ಕರೆ, ಎಣ್ಣೆ ಮಿಕ್ಸ್ ಮಾಡಿ ಹಾಕೋದು. ನಾವು ಕೊಡಕ್ಕೆ ಆಗಲ್ಲ ನಮ್ಮ ಕೈಯಲ್ಲಿ. ಅದು ಅವ್ನು ಕೊಡಿಸ್ತಾನೆ, ನಾವು ಕೊಡ್ತೀವಿ ಅಷ್ಟೇ. ಇಲ್ಲ, ನಾನೇನ್ ಯಾವತ್ತೂ ರಿಟೈರ್ಡ್ ಆಗಲ್ಲ. ಮನುಷ್ಯ ಯಾವತ್ತೂ ರಿಟೈರ್ಡ್ ಆಗ್ಬಾರ್ದು. ಅವ್ನು ಯಾವತ್ತು ಸತತವಾಗಿ ದುಡಿತಾ ಇರ್ಬೇಕು, ಆವಾಗ್ಲೇ ಅವನು ಜೀವಂತವಾಗಿ ಇರ್ಬೋದು. ಇಲ್ಲ ಅಂದ್ರೆ ಅವ್ನು ಸತ್ತೋಗ್ಬಿಡ್ತಾನೆ.
ಒಳ್ಳೆ ಕೆಲಸ ಮಾಡಿ, ದುಡೀರಿ, ಒಳ್ಳೆ ಯಾವ ಒಂದು ಒಳ್ಳೆ ದಾರಿಯಲ್ಲಿ ನಡೀರಿ. ಮತ್ತೆ ಇದು ಈ ಆಚೆದು ಊಟ ಎಲ್ಲ ಬಿಟ್ಬಿಡಿ. ನಿಮ್ಗೆ ಹೆಲ್ತ್ಗೆ ಬಹಳ ಕೆಟ್ಟದು. ನಿಮ್ಗೆ ಈಗ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ನಾನು ಹೇಳ್ತೀನಿ, ನಿಮ್ ವಯಸ್ಸು ಈಗ ನಾನು 67. ನಾನು ಇವತ್ತು 110 ವರ್ಷ ಬಾಳ್ತೀನಿ, ನನ್ಗೆ ಅಷ್ಟು ಗ್ಯಾರಂಟಿ ಇದೆ. ಆದ್ರೆ ನಿಮ್ಗೆ ನಾನು ಹೇಳಕ್ಕಾಗಲ್ಲ, ದಯವಿಟ್ಟು ನನ್ಗೆ ಹೇಳ್ಬೇಡಿ ಏನಾದ್ರು. ಬಟ್ ಏನಂದ್ರೆ ಅದನ್ನ ನೀವು ಚೆನ್ನಾಗಿ ಒಳ್ಳೇದ್ ತಿನ್ನಿ, ಕಮ್ಮಿ ತಿನ್ನಿ, ಒಳ್ಳೇದ್ ತಿನ್ನಿ. ಅದು ದುಡೀರಿ. ದುಡ್ಡು ಮುಖ್ಯ ಇಲ್ಲ. ನೀವು ದುಡ್ಡು ಮುಖ್ಯ ಅಂತ ತಿಳ್ಕೊಳ್ತೀರಾ. ದುಡ್ಡು ಏನು ಕೆಲ್ಸಕ್ಕೆ ಬರಲ್ಲ. ನಿಮ್ಗೆ ಎಷ್ಟಿದ್ರು ನಿಮ್ಗೆ ಸಾಲಲ್ಲ ಅದು. ಆದ್ರೆ ದುಡ್ಡು ಬೇಕು. ದುಡ್ಡಿಲ್ಲದೆ ಯಾವ ಕೆಲ್ಸನೂ ಆಗಲ್ಲ. ಬಟ್ ಅದು ನಮ್ ಪೂರ್ತಿ ಅದೇ ಬೇಕು ಅಂತ ಏನು ಆಗಲ್ಲ ಅದರಿಂದ.